ಅವ್ವ ಇದೇನವ ಹಣ್ಣು ಹೂವೆಲ್ಲ ತರಿಸ್ಬಿಟ್ಟಿದೆ. ನನಗೆ ಇನ್ನೊಂದು 8 ತೋರ್ಸಿಯಾ? ತಗದು ಬುಟ್ಟ ಅಂದ್ರೆ ಹಾಕೊಂಡಿರೋದೆಲ್ಲ ಉದ್ರೋಗ್ಬಿಡ್ಬೇಕು. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಇದೇನವ ಎತ್ತು ಮಗನ ಮಾತಾಡ್ಸು ಅಂದ್ರೆ ಯಾರ್ಯಾರನ್ನೋ ಮಾತಾಡಿಸ್ತಾ ಇದೆ ಇಲ್ಲ. ಸರಿಲ್ಲ ಮುದೇವಿ ಅದಕ್ಕೆ. ಬನ್ನಿ ಬನ್ನಿ, ನೀವ್ ಯಾಕೆ ನಿಂತ್ಕೊಂಡಿದ್ದೀರಾ? ಬನ್ನಿ. ಇನ್ನಕ್ಕೆ ತಡ, ಬೇಗ ಮದುವೆ ಹಣ್ಣನ ಕರೀರಿ. ಅವೇ ಇದನ್ನ ಆಟಗಳು ಆಡ್ತಾ ಇದ್ದಾರ. ನಮ್ಮ ಮಟ್ಟಲ್ಲಿ ಯಾವ ಮದುವೆ ಏನಿದ್ದದು? ಕೂಸು ಮಗಳೇ, ಜ್ಯೂಸ್ ತಗೊಂಬ ಅಮ್ಮಿ. ಅಮ್ಮಿ ಪುಟ್ಮಲ್ಲಿ, ಅದ್ಯಾಕೆ ಹಂಗೆ ನಾಚ್ಕೊಂಡಿಯೇ? ಎಲ್ರಿಗೂ ಜ್ಯೂಸ್ ಕೊಡು. ಹಂಗೆ ಹುಡುಗನು ಈಗಲೇ ಸರಿಯಾಗಿ ನೋಡ್ಕೋ, ಆಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅನ್ಬೇಡ. ನಂಗೆ ಬೇಡ ಕಣ್ಕೊ. ಅಮ್ಮವ್ರೆ, ನಮಗೆಲ್ಲ ಹುಡುಗಿ ಓಕೆ. ಇದು ನಮ್ಮ ಹುಡುಗನ ಡಾಕ್ಟರ್ ಸರ್ಟಿಫಿಕೇಟು, ಏನೂ ಕಾಯಿಲೆ ಇಲ್ಲ. ಏನಾದರೂ ಡೌಟ್ ಇದ್ರೆ ನೋಡ್ಕೊಳ್ಳಿ. ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ನೀವೇ ಒಂದು ಒಳ್ಳೆ ದಿನ ನೋಡಿ ಹೇಳಿ. ನಮಗೂ ಹುಡುಗ ಇಷ್ಟ ಆಗವನೆ. ನೀವು ಬಂದಿರೋದು ಸಾನೆ ಖುಷಿಯಾಗೈತೆ. ನಮ್ಮ ಐನವ್ರ ಹತ್ರ ಮಾತಾಡಿ ವಿಷಯ ತಿಳಿಸ್ತೀವಿ. ಭೈ, ನಾನು ಅವಳು ಗಂಡ ನಿನ್ನ ಎದುರಿಗೆ ನಿಂತೀನಿ, ಆದರೂ ಅವಳು ಮದುವೆ ವಿಷಯ ಮಾತಾಡ್ತಾ ಇದೆಯಾ? ಸುಮ್ಕಿರ್ಲ. ಸರಿ, ಹಾಗಾದರೆ ನಾವಿನ್ನು ಬರ್ತೀವಿ. ಪುಟ್ಮಲ್ಲಿ, ಬರ್ತೀವಮ್ಮ. ಆಯ್ತು ಬಾವ. ಮದುವೆಗೂ ಮುಂಚೆ ಭಾವನಾ. ಸರಿ ಬೀಗ್ರೆ, ಹೋಗ್ಬಿಟ್ಟು ಬನ್ನಿ. ಭೈ, ಎಂಥ ಮಾತು ಅಂತ ಆಡಿಯವ. ಆಯ್ತು. ತಾಂಬೂಲ ಬದಲಾಯಿಸ್ಕೊಳ್ಳೋಣವಾ? ಆಯ್ತು. ಅವಯ್, ನಾನು ಬದುಕಿದಾಗಲೇ ನನ್ನ ಕಣ್ಣು ಮುಂದೆ ಪುಟ್ಮಲ್ಲಿಗೆ ಇನ್ನೊಂದು ಮದುವೆ ಮಾಡ್ತಿದೆಯಲ್ಲ, ನೀಗೇನು ಹುಚ್ಚಿಡ್ತಿದ್ದದ? ಲೇ ದನಕಾಯನೆ, ಅದಾವ ಜನ್ಮದಲ್ಲಿ ಪಾಪ ಮಾಡಿದ್ಯೋ ಏನೋ, ಅದ್ಯಾವ್ರು ನಿನಗೆ ಅಲ್ಪಾಯಸ ಕೊಟ್ಬಿಟ್ಟವನೆ. ಅದಕ್ಕೆ ಅಂತ ನನ್ನ ಕೂಸ್ ಜೀವನ ಹಾಳು ಮಾಡೋಕ್ಕಾಯ್ತದ? ಅಲ್ಲಕ್ಕವ, ನಾ ಯಾರು ಪಾಪ ಮಾಡಿದಿ ಅಂತ ಈ ಥರ ಶಿಕ್ಷೆ ಕೊಡ್ತಾ ಇದೆ? ಎತ್ತು ಮಗನ ಒಂದು ಕರುಣೆ ಬೇಡವಾ? ಲೇ ಮೂದೇವಿ, ಸಾವು ಬರೋ ಅಂತ ಕಾಯಿಲೆ ನಿನಗೆ ಈ ವಯಸ್ಸಿನಲ್ಲಿ ಬಂದದ ಅಂದಮೇಲೆ ನೀನೇ ಯೋಚನೆ ಮಾಡು. ಹೋದ ಜನ್ಮದಲ್ಲಿ ನೀನು ಎಂಥ ಪಾಪ ಮಾಡಿರ್ಬೋದು. ನಾವು ಸತ್ರು ಬೇರೆಯವ್ರು ಸುಖವಾಗಿರ್ಬೇಕು ಅನ್ನೋದನ್ನ ಮೊದಲು ಕಲಿ. ಅಲ್ಲಕ್ಕಮ್ಮ ಪುಟ್ಮಲ್ಲಿ, ನಮ್ಮ ಅವನಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಒಮ್ಮೆ ನನ್ನ ಕಣ್ಣು ಮುಂದೆ ಈ ಥರ ಕೆಲಸ ಎಲ್ಲ ಮಾಡ್ತಾ ಇದ್ದಾರಲ್ಲ. ಬಾಬಣ್ಣ, ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆವ ಏನು ಹೇಳೋರೋ ಅದು ನಾನು ಕೇಳ್ತೀನಿ. ನಿಮ್ಮ ಅತ್ತವ್ವ ಬಾವಿಗೆ ಬೀಳು ಅಂತಾಳೆ, ಬಿದ್ದುಬಿಟ್ಟಯಾ? ಅತ್ತೆವ ಬಾವಿಗೇನು ಸಮುದ್ರಕ್ಕೆ ಬೀಳು ಅಂದ್ರೂ ಬಿದ್ದಾಯ್ತೀನಿ. ಲೇ ದನಕಾಯೋನೆ, ನೀನ್ ಸಾನೆ ದಿನ ಬದುಕಕ್ಕಿಲ್ಲ ಅಂತ ನನ್ನ ಸೊಸೆ ಜೀವನನ ನಾನು ಯಾಕೆ ಹಾಳು ಮಾಡಬೇಕು? ನಾನು ಬದುಕಿರೋ ಗಂಟ ನನ್ನ ಸೊಸೆ ಜೀವನನ ಹಾಳಾಗಕ್ಕೆ ಬಿಡಕ್ಕಿಲ್ಲ. ಅವಳು ನನ್ನ ಮಗಳಿದ್ದಂಗೆ. ನಾನು ಸಾಯ ಗಂಟ ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಒಟ್ಟಲ್ಲಿ ಹುಟ್ಟಿರೋ ಮಗ ಮಣ್ಣಲ್ಲಿ ಮಣ್ಣಾದರೂ ಸರಿ, ಸೊಸೆ ಮಾತ್ರ ಸುಖವಾಗಿರ್ಬೇಕು ಅಲ್ವಾ? ನೀನು ಹಿಂಗೆ ಮಾತಾಡ್ತಿದ್ರೆ ಅನ್ನ ನೀರು ಸಿಗದಿರೋ ಆಸ್ಪತ್ರೆ ಸೇರಿಸ್ಬಿಡ್ತೀನಿ. ಈ ಮೂದೇವಿ ಹತ್ರ ನಮ್ದೇನು ಮಾತು? ನೀ ಬಾಕುಸು, ನಾವು ಹೋಗೋಣ. ನೀನೇ ಸಾಕಿದಾಗಿರಿ ನಿನ್ನ ಮುತ್ತಿನಾಗಿರಿ ಹಟ್ಟಾಗಿ ಕುಕ್ಕಿತಲ್ಲೋ ನಿನ್ನ ಹಟ್ಟಾಗಿ ಕುಕ್ಕಿತಲ್ಲೋ ನೀನೇ ಸಾಕಿದಾಗಿರಿ ನಿನ್ನ ಮುತ್ತಿನಾಗಿರಿ ಮಧುರ ಅವ್ರೆ. ಗೌಡ್ರ ಇಲ್ಲಿಗೆ ಯಾಕೆ ಬಂದ್ರಿ?
ಯಾನ್ ಮಧುರವ್ರ ಹಿಂಗೆ ಹೋಗ್ಬಿಟ್ರಿ. ನಿಮ್ಮ ಕಾಯಿಲೆ ಬಂದಿರೋದು ಸಾಲದು ಅಂತ ಬೇರೆಯವ್ರಿಗೂ ಹರಡಕ್ ಬಂದಿದ್ದೀರಾ? ಮಧುರವ್ರ ಹಂಗೆಲ್ಲ ಹೇಳ್ಬೇಡಿ. ನಾನು ಬದುಕಿರೋದೇ ಇನ್ನು ಹೊಸಿ ದಿನ. ಅಲ್ಲಿ ಗಂಟ ನಿಮ್ಮ ಜೊತೆಗೆ ಮಾತಾಡ್ತಾ ನನ್ನ ನೋವನ್ನ ಮರಿತಾ ಹಂಗೆ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಸಾರಿ ಗೌಡ್ರೆ, ನಿಮ್ ಬಗ್ಗೆ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ತೊಂದರೆ ಇಲ್ಲ. ನೀವು ನೊಂದ್ಕೊಂಡ್ಬಿಟ್ರೆ ನನಗೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಕಾಯಿಲೆ ಬಂದ್ಬಿಡ್ತದ ಏನಿ. ಗೌಡ್ರೆ, ನೀವ್ ಬದುಕಿರೋವರೆಗೂ ಈ ಮನೆನ ನಿಮ್ದೇ ಅನ್ಕೊಳ್ಳಿ. ಮನೆ ಅಲ್ಲ, ನಿಮ್ಮ ಮನಸ್ಸು ನಂದಿಗೆ. ಏನಂದ್ರೆ? ಮಧುರವ್ರೆ, ನೀವು ಇಷ್ಟ ಹೇಳಿದ್ರಲ್ಲ, ನಾ ಇನ್ನೊಂದು 2 ತಿಂಗಳು ಜಾಸ್ತಿ ಬದುಕ್ಬಿಡ್ತೀನಿ. ಓ ಏನ್ ಗೌಡ್ರೆ ಆರೋಗ್ಯನ? ಏನ್ ನಿಮ್ಮ ಪ್ರಾಬ್ಲಮ್ಮು? ಸಾಯೋ ಟೈಮ್ಲಿ ಸಂಭ್ರಮದ ಮಾತು ಬೇಕಾ? ಗೌಡ್ರೆ ನೀವು ಹೋದ್ಮೇಲೆ ಪುಟ್ಟಮಲ್ಲಿ ಅವ್ರನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಅಂತ ಯೋಚನೆ ಮಾಡ್ತಿದ್ರ? ನೀವೇನು ಯೋಚನೆ ಮಾಡ್ಬೇಡಿ, ನಾನು ನೋಡ್ಕೋತೀನಿ. ಅಂದ್ರೆ ನಾನು ಮೊದಲು ನೋಡ್ಕೋತೀವಿ ಎಂದೆ. ನೀವಿಬ್ರು ಮಾತಾಡ್ತೀರಿ, ನಾನು ಹೋಗಿ ಕಾಫಿ ತಗೊಂಡ್ಬರ್ತೀನಿ. ಅನ್ನಪ್ಪನವ್ರೆ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಈಗಾಗಲೇ ನಮ್ಮವ್ವ ಪುಟ್ಟಮಲ್ಲಿಗ ಬ್ಯಾರೆ ಮದುವೆ ಮಾಡ್ಸಕ್ ನೋಡ್ತಾವಳೆ. ನಾನಿರುವಾಗ ಪುಟ್ಟಮಲ್ಲಿ ಅವ್ರಿಗೆ ಬೇರೆ ಮದ್ವೆನಾ? ಅಂದ್ರೆ ನಾನಿರುವಾಗ ಪುಟ್ಟಮಲ್ಲಿ ಅವ್ರಿಗೆ ಬೇರೆ ಮದ್ವೆ ಆಗಕ್ಕೆ ಬಿಟ್ಬಿಡ್ತೀನಾ? ನಾನು ಈ ಮದ್ವೆನ ನಿಲ್ಲಿಸ್ತೀನಿ ಎಂದೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅನ್ನಪ್ಪನವ್ರೆ. ಗೌಡ್ರೆ ನೀವೇನು ಯೋಚನೆ ಮಾಡ್ಬೇಡಿ, ಹೋಗಿ ರೆಸ್ಟ್ ಮಾಡಿ. ಇಲ್ಲಾಂದ್ರೆ ನಿಮ್ಮ ಆಯಸ್ಸಲ್ಲಿ ಒಂದಿನ ಕಡಿಮೆ ಆಗ್ಬಿಡುತ್ತೆ. ನಗುವುದೋ ಅಳುವುದೋ ನೀವೇ ಹೇಳಿ, ಇರುವುದೋ ಬಿಡುವುದೋ ಈ ಊರಿನಲ್ಲಿ, ಈ ಜನರ ನಡುವೆ ನಾನು ಹೇಗೆ ಬಾಳಲಿ? ಅಳುವುದೋ ನಗುವುದೋ? ಪಾಪು ಪಾಪು ನನ್ ಪಾಪು ಅಲ್ಲ, ಪಾಂಡವಪುರ ಪುಟ್ಮಲ್ಲಿ ಅಂತ ಕರೀರಿ. ಸಾರಿ, ಪಾಂಡುಪುರದ ಪುಟ್ಟಮಲ್ಲಿ ಅವರೇ. ಚಂದನವ್ರು ಬಂದವ್ರು, ನಾನು ಇಂಥವ ಆಮೇಲೆ ಮಾತಾಡ್ತೀನಿ. ಪರವಾಗಿಲ್ಲ, ನೀವು ಮಾತಾಡಿ. ನಾನು ನಿಮ್ಮನ್ನು ಹಾಗೆ ನೋಡ್ತಾ ನಿಂತ್ಕೋತೀನಿ. ಯಾರ ಜೊತೆ ಮಾತಾಡ್ತಿದ್ದೀರಾ? ಅದೇ ಅವ್ರ ತವ ಅವರು ಅಂದ್ರೆ ಗೌಡ್ರ ಜೊತೆನಾ? ಬಾಬಾಳ ಜೊತೆ ಮಾತಾಡಿದ್ರೆ ಅತ್ತೆಯೋ ಬೈತಾರ, ಅದಕ್ಕೆ ಅವ್ರ ತವ ಮಾತಾಡಲ್ಲ. ನೀ ಗೌಡ್ರ ಜೊತೆ ಅಲ್ಲ ಅಂದ್ಮೇಲೆ ಮತ್ತಿನ್ಯಾರ ಜೊತೆ ಮಾತಾಡ್ತಿದ್ದೀರಾ? ನನ್ ಮದ್ವೆ ಆಗೋ ಹುಡ್ಗನ್ ಜೊತೆಲಿ ಏನಿ? ಪುಟ್ಟಮಲ್ಲಿ ಅವರೇ, ಏನಿದು ವಾಪಸ್ ಬರ? ಏನಾಯ್ತು ಚಂದನವ್ರೆ? ಎಲ್ಲ ವಿಷಯ ಗೊತ್ತಾಯ್ತು ಪುಟ್ಟಮಲ್ಲಿ ಅವರೇ. ಗೌಡ್ರಿಲ್ದೇ ಇದ್ರೆ ಏನಂತೆ, ನಾನಿಲ್ವಾ? ಅಂದ್ರೆ ಮದ್ವೆ ಮುಂಚೆ ನನ್ನನ್ನೊಂದು ಮಾತು ಕೇಳ್ಬೋದಿತ್ತಲ್ಲ ಅಂದೆ. ಅದೆಲ್ಲ ನನಗೆ ಗೊತ್ತಿಲ್ಲ ಚಂದನವ್ರೆ. ನಮ್ಮ ಅತ್ತೆವ ಏನ್ ಹೇಳ್ತಾರೋ ಅದನ್ನ ಅಷ್ಟೇ ನಾ ಕೇಳೋದು. ಪುಟ್ಟಮಲ್ಲಿ ಅವರೇ ನಿಂತ್ಕೊಳ್ಳಿ. ದೇವ್ರೆ, ಕಷ್ಟಪಟ್ಟು ಗಿಡ ಬೆಳೆಸಿದ್ರೆ ಕೋತೆ ಬಂದು ಹೂ ಕಿತ್ಕೊಂಡು ಹೊರಟೈತಲ್ಲಪ್ಪ. ಯಾವ ಹೂ ಯಾರ ಮುಡಿಗೋ, ಯಾರ ಒಲವು ಯಾರ ಕಡೆಗೋ. ಪುಟ್ಟಮಲ್ಲಿ ಅವರೇ ಗೌಡ್ರೆ ಏನ್ ಗೌಡ್ರೆ, ನಿಮ್ ಮುಖದಲ್ಲಿ ಸ್ಮಶಾನದ ಕಳೆ ಎತ್ ಕಾಣ್ತಾ ಇದೆ. ಸಂಬಂಧಿಕರು ಯಾರು ಹೋಗ್ಬಿಟ್ರ? ಕಣ್ಣು ಮುಚ್ಚೋರು ಸಾಕು, ಸ್ಮಶಾನದ ಫೀಲ್ ಬರ್ತದೆ ಅಂತ. ನಾ ಇದ್ರೆ ನೀ ಬಂದು ಸ್ಮಶಾನದ ಬಗ್ಗೆ ಮಾತಾಡಿಯಾ? ಗೌಡ್ರೆ, ನಿಮ್ ಫೀಲಿಂಗ್ ನಂಗೆ ಅರ್ಥ ಆಯ್ತು ಬಿಡಿ. ಏನ್ ಅರ್ಥ ಆಯ್ತು? ಫೀಲಿಂಗ್ ಅರ್ಥ ಆಯ್ತು ಬಿಡಿ, ಅದ್ರ ಬಗ್ಗೆ ಎಲ್ಲ ಹೇಳಕ್ಕಾಗಲ್ಲ. ಎವಳಿ ಇನ್ನೊಂದು ಬುಡ್ಲ್ಯಾ? ಗೌಡ್ರೆ, ನೀವ್ ಯಾವಾಗ ಯಮಪುರಿಗೆ ಹೋಗೋದು? ಸಾರಿ ಗೌಡ್ರೆ, ನಿಮಗಂತೂ ಮಕ್ಳು ಮರಿ ಇಲ್ಲ. ಆ ಜಾಗದಲ್ಲಿ ನಾನು ನಿಂತು ಎಲ್ಲ ಕಾರ್ಯ ಮುಗಿಸ್ಕೊಡೋಣ ಅಂತ ಕೇಳಿದೆ, ಅದಕ್ಕೆ ಹೊಡಿತೀರಾ? ಅಡ ಕೆಕ್ಕಬ್ಬುಲ್ಲ, ನಾನು ಇಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಮಕ್ಕಳ ಬಗ್ಗೆ ಮಾತಾಡಿಯ. ಮಕ್ಕಳ ಬಗ್ಗೆ ಗೌಡ್ರೆ, ಎಲ್ಲರೂ ಒಂದಿನ ಸಾಯದೆ, ಎಲ್ಲರಿಗೂ ಟಿಕೆಟ್ ಕನ್ಫರ್ಮ್ ಆಗಿರುತ್ತೆ. ಆದ್ರೆ ನೀವು ಆನ್ಲೈನಲ್ಲಿ ಮುಂಚಿತವಾಗಿ ಟಿಕೆಟ್ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ಅದಕ್ಕೆ ಹೇಳೋದು, ಬದುಕಿರುವಾಗ 4 ಜನಕ್ಕೆ ಸಹಾಯ ಮಾಡಬೇಕು ಅಂತ. ನಿಮ್ ತರ ಕಂಜೂಸಾಗಿ ಬದುಕಿದ್ರೆ ಹೋಗುವಾಗ 4 ಜನನೂ ಬರಲ್ಲ. ಅದಕ್ಕೆ ಕಬ್ಬುಲ ಮೊದಲೇ ತಲೆ ಕೆಟ್ಟು ಕೆರೆಡೋಗ್ಬಿಟ್ಟದೆ. ಸುಮ್ಮನೆ ಜಾಗ ಖಾಲಿ ಮಾಡೋರು ಸರಿ, ಇಲ್ಲಾಂದ್ರೆ ನಾ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸೂರ್ಯ ಅವರೇ, ಯಾವಾಗ ಬಂದ್ರಿ? ನಾನು ಯಾವಾಗ ಬಂದೆ ಅನ್ನೋ ವಿಚಾರ ಬಿಡಿ, ಮೊದಲು ಸ್ವೀಟ್ ತಗೊಳ್ಳಿ. ಯಾಕ ನಿಮ್ ಮದ್ವೆ ಗೊತ್ತಾಯ್ತಾ? ಅಯ್ಯೋ, ಇದು ನನ್ನ ಮದುವೆ ಗೊತ್ತಾಗಿರೋದಕ್ಕಲ್ಲ, ನಿಮ್ ಮದುವೆ ಗೊತ್ತಾಗಿರಕ್ ತಂದಿರೋದು. ತಗೊಳ್ಳಿ ಇನ್ನೊಂದು. ಟ್ಯಾಂಕು ಪುಟ್ಮಲ್ಲಿ ಅವರೇ, ಅದು ಥ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹೇಳಿದ್ರಿ ಚಾಡ. ನೀವು ಕೊಟ್ಟಿರೋ ಸ್ವೀಟು ನಿಮ್ಮಷ್ಟು ಚೆನ್ನಾಗದೇನಿ.
ಏನ್ ಗೌಡ್ರ ಹಂಗ್ ನೋಡ್ತಾ ಇದ್ದೀರಾ? ಮೊದಲು ನಾನು ನಿಮ್ಗೆ ತಾನೇ ಸ್ವೀಟ್ ಕೊಡಕ್ ಬಂದಿದ್ದು. ವಿಷಯ ತಿಳ್ಕೊಳ್ದೆ ಎದ್ದೊತ್ತದ್ದು ಹೊಡೆದ್ಬಿಟ್ರಿ. ಅಡಕ್ಕೆ ಅಕ್ಕಪುಲ್ಲ, ಇನ್ನೊಂದು ದೊಸಿ ಹೊತ್ತು ನೀನು ಇಲ್ಲೇ ನಿಂತಿದ್ರೆ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಕೂಡ ನಿನ್ನ ಕೊಲೆ ಮಾಡ್ಬಿಡ್ತೀನಿ. ಗೌಡ್ರೆ, ದೇವ್ರಾಗ್ಲೇ ನಿಮ್ಗೆ ಮರಣದಂಡನೆ ಶಿಕ್ಷೆ ಕೊಟ್ಟಾಯ್ತು. ನಿಮ್ ಜೈಲ್ಗೆ ಹೋಗಿ ಯಾಕೆ ಮುದ್ದೆ ಮುರಿತೀರಾ? ಇಲ್ಲೇ ಇಟ್ಕೊಂಡು ಪುಟ್ಮಲ್ಲಿ ಅವ್ರು ಮಾಡೋ ವೆರೈಟಿ ಅಡ್ಗೆನ ತಿನ್ಕೊಂಡು ನೆಮ್ಮದಿ ಕಣ್ ಮುಚ್ಕೊಳ್ಳಿ. ಆಮೇಲೆ ಪುಟ್ಮದಿ, ನೀನು ಮಾಡ್ತಾರ ಸರಿ ಅಂತ ನಿನ್ಗೆ ಅನ್ನಿಸ್ತಿದ್ದ ಯೋಚನೆ ಮಾಡು. ಬಾಬಣ್ಣ ನೀವೇನೇ ಮಾತಾಡಿದ್ರು ನಮ್ಮ ಅತ್ತೆ ಒಂತವ ಮಾತಾಡಿ. ಹೇಳಿ ಕಾರಣ ಹೋಗುವ ಮೊದಲು ನನ್ನ ಬಾಳಿನಿಂದ ದೂರಾಗುವ ಮೊದಲು ನನ್ನ ಬಾಳಿನಿಂದ ದೂರಾಗುವ ಮೊದಲು ಹೇಳಿ ಹೋಗು ಕಾರಣ ಹೋಗುವ ಮೊದಲು. ಅನೇಪ್ನವ್ರೆ, ಐಸ್ನ ಗ್ಲಾಸ್ ಹಾಕೊಂಡು ತಿಂದರೆ ಫೀವರ್ ಬರ್ತದೆ. ಅದೇ ಐಸ್ನ ಗ್ಲಾಸಲ್ಲಿರೋ ಎಂಡಿಗೆ ಹಾಕೊಂಡು ಕುಡಿದ್ರೆ ಲಿವರ್ ಹಾಳಾಯ್ತದೆ. ಅಲ್ಲ, ನಾ ಯಾರೂ ತಪ್ಪು ಮಾಡಿಲ್ಲ. ನನಗೆ ಯಾಕೆ ಕಾಯಿಲೆ ಬಂದು ಅಕ್ಕರ್ಸ್ಲತ್ತು? ಏನೂ ಮಾಡೋಕ್ಕಾಗಲ್ಲ ಗೌಡ್ರೆ. ಈ ಜೀವನ ಒಂಥರ ಕಣ್ಣ ಮುಚ್ಚಲ ಆಟ ಇದ್ದ ಹಾಗೆ. ನಾವೆಷ್ಟು ದಿವಸ ಸಾವಿನ ಕಣ್ಣಿಂದ ಬಚ್ಚಿಟ್ಕೊಂಡಿರ್ತೀವೋ ಅಷ್ಟು ದಿನ ಮಾತ್ರ ನಮ್ಮ ಆಟ. ಆಮೇಲೆ ಗೌಡ್ರೆ, ಇದು ನಾನು ನಿಮಗೆ ಕೊಡ್ತಿರೋ ಕೊನೆ ಸೆಂಡ್ ಆಫ್ ಪಾರ್ಟಿ. ಎಷ್ಟು ಬೇಕೋ ಅಷ್ಟು ಕುಡಿದು ಬೇಗ ಸೆಂಡ್ ಆಗಿಬಿಡಿ. ತೊಂದರೆ ಇಲ್ಲ. ಅಲ್ಲಪ್ಪನವ್ರೆ, ನನಗೆ ಸೆಂಡ್ ಆಫ್ ಕೊಡೋ ನೆಪದಲ್ಲಿ ಜಾಸ್ತಿ ಕುಡಿದು ನನಗಿಂತ ಮೊದಲು ನೀವೇ ಸೆಂಡ್ ಆಗಿದ್ದೀರಿ. ಓಕೆ, ನಾನೇನು ಬರ್ತೀನಿ. ಪುಟ್ಮಲ್ಲಿ ಅವ್ರು ನನಗೋಸ್ಕರ ಕಾಯ್ತಿರ್ತಾರೆ. ಸರಿ, ಟಂಗ್ ಟ್ವಿಸ್ಟ್ ಆಗೋಯ್ತು. ನಿಮಗೋಸ್ಕರ ಕಾಯ್ತಿರ್ತಾರೆ. ನೋಡ್ರೆ, ಬರ್ತೀನಿ. ಬಾಟ್ಲು ಕೊಟ್ಟೋಗಿ. ಅಯ್ಯೋ, ಇಲ್ಲೂ ಖಾಲಿ ಆಗೋಯ್ತಾ? ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು, ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಒದ್ದು ಓಡ್ಸೌಳೆ ನಮ್ ವೈಫು. ಬಾಬಣ್ಣ ಕುಡ್ಕ ಬಂದವನೆ. ಸದ್ದು ಲೇ ದನಕಾಯನೆ, ನನ್ ಮುಂದೆನೆ ಕುಡ್ಕೊಂಡ್ ಬರೋ ಅಷ್ಟು ಧೈರ್ಯ ಬಂತಾ ನಿನ್ಗೆ? ನಗರದ ನಾರಿ, ನೀನ್ ಯಾಕೆ ಆದೆ ನನ್ನ ಬಾಡಿಗೆ ಮಾರಿ? ಲೇ ಕುಡ್ಕ, ನಾನು ಕುಡ್ಕ ಆದ್ರೆ ನೀನು ಕುಡ್ಕವ್ರವ್ವ. ಕುಡ್ಕೊಂಡ್ ಬಂದಿದ್ದು ಅಲ್ದೆ ನನಗೆ ಬೈತ್ಯಾ? ಪುಟ್ಮಲ್ಲಿ ಕಸ್ಬಳ್ಳಿ ತಗೊಂಬ. ಕಾಸು ಬೋಳಲ್ಲ, ಹಳ ಜೋಡ್ ತರ್ಸ್ರು ನಾ ತಲೆ ಕೆಡ್ಸ್ಕೊಳ್ಳಲ್ಲ. ಆಮೇಲೆ ಪುಟ್ಬಲಿ, ನೀನು ಈ ಅಮ್ಮನ ಮಾತು ಕೇಳ್ಬೇಡ, ಮದುವೆ ಆಗಲ್ಲ ಕೇಳ್ಬಿಡು. ಏಯ್, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ ನಿನ್ಗೆ? ಅವಳಾದ್ರೂ ಸುಖವಾಗಿರ್ಲಿ ಬಿಡು. ಅವಳಿಗೆ ಮಾತ್ರ ಸುಖವಾದ ಸುಪ್ಪತ್ತಿಗೆ, ನನಗೆ ಸಮಾಧಿ ಮೇಲಿರೋ ಸಂಪಿಗೆನಾ? ಯಾರ್ಯಾರು ಏನೇನ್ ಪಡ್ಕೊಂಡು ಬಂದಿದಾರೋ ಅದಾಗ್ಲೇಬೇಕು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಕಾಲು ಮುಗಿಬೇಕು ಅನ್ಕೊಂಡಿದ್ದಿ ಅವ್ವ, ಅವ್ವ ನಿನ್ನ ಇಲ್ಲಿ 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 ಇಟ್ಕೊಂಡಿದ್ದಿ. ಆದ್ರೆ ನೀನು ನನ್ನ ಕಾಲು ಕಸಕ್ಕಿಂತ ಕಡೆಯಾಗಿ ನೋಡ್ಬಿಟ್ಟು ಕಸದ ತೊಟ್ಟಿಗೆ ಹಾಕ್ಬಿಟ್ಟೆ. ನೀನು ನನಗೆ ಬೇಡ, ಬಟ್ ಉದಯ ಬಸ್ಸತ್ಕೊ ಹೋಗು. ಆಮೇಲೆ ಪುಟ್ಮೇಲೆ ನೀನು ಬೇಡ,
ನೀನು ಹೋಗ್ ಪಾಂಡಪುರಕ್ಕೆ ಹೋಗ್ ಸಂಚರಿ ಗಾರ್ಡು ನೋಡ್ಕೊಂಡು ಹೋಗ್ ನೀನು ಹೋಗ್. ಅನಾಥ ಮಗುವಾದೆ ನಾನು, ಅಪ್ಪನೋ ಅಮ್ಮನೋ ಇಲ್ಲ, ಅಣ್ಣನೋ ತಮ್ಮನೋ ಇಲ್ಲ. ಇದೇನವ ಬತ್ತರ ಇತ್ತು ಸೊಪ್ಪು ಬೇಯಿಸಿ ಹಾಕೋದು ಬಿಟ್ಬಿಟ್ಟು ಸೊಸಗ ಸಿಂಗಾರ ಮಾಡ್ಕೊಂಡು ಕೂತಿದೆ. ಲೇ ಮೂದೇವಿ, ನಾನು ಅಡಿಗೆನಾರ ಮಾಡ್ತೀನಿ, ಇಲ್ಲ ನನ್ನ ಸೊಸೆನ ಶೃಂಗಾರನಾರು ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರಲ್ಲ? ನಾನು ಅವಳು ಗಂಡ, ನಾ ಇನ್ನೂ ಬದುಕಿನಿ. ಅವೇನೇ ಮಾಡ್ಬೇಕು ಅಂದ್ರೆ ನನ್ನನ್ನು ಕೇಳ್ಕೊಂಡೇ ಮಾಡಬೇಕು. ಗಂಡ ಅಂತೆ ಗಂಡ, ನೀನ್ ಪಿಂಡ. ಮಾತಾಡದೆ ಇಲ್ಲಿಂದ ಹೋಯ್ತಾ ಇರ್ಬೇಕು. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಇಷ್ಟೊಂದು ರೆಡಿ ಆಗ್ಬಿಟ್ಟಿದ್ದೀರಾ? ಗೌಡ್ರ ಜೊತೆ ಹೊರಗಡೆ ಹೋಗ್ತಿದ್ದೀರಾ? ಲೇ ನಾಲೈಕೋ, ಅವಳು ಹೋಗ್ತಾ ಇರೋದು ಈ ದನಕಾಯಿನ ಜೊತೆ ಅಲ್ಲ, ಅವಳು ಬಾವಿ ಗಂಡನ ಜೊತೆ. ಇನ್ನೊಂದ್ಸತ ಬಾವಿ ಗಿವಿ ಅಂದ್ರೆ ಬಾವಿ ಕರ್ಕೊಂಡು ಹೋಗ್ತಾ ಇಳ್ಬಿಡ್ತೀನಿ. ನಮ್ಮನ್ನ ಬಾವಿಗೆ ತಳ್ಳೋವರೆಗೂ ನಾನೇನು ಕಾಫಿ ಕುಡಿತಿರ್ತೀನ? ನಿನ್ನ ಯಾವ್ದಾದ್ರು ನಾಯಿ ಬಾಯಿ ಕೊಡ್ತೀನಿ. ಆಂಟಿ, ಗೌಡ್ರು ಇನ್ನೂ ಬದುಕಿರುವಾಗಲೇ ನೀವು ಪುಟ್ಟಮಲ್ಲಿ ಅವ್ರಿಗೆ ಇನ್ನೊಂದು ಮದುವೆ ಮಾಡೋದು ಅಷ್ಟು ಸರಿ ಅನಿಸ್ತಿಲ್ಲ. ಅಣ್ಣಪ್ಪರೇ, ನಾನು ಸಾಯಕ್ಕಿಂತ ಮೊದಲು ನನ್ನ ಪರವಾಗಿ ಒಂದೊಳ್ಳೆ ಮಾತಾಡ್ಬಿಟ್ರಲ್ಲ, ಇವತ್ತು ನಾನು ನಿಮ್ಮನ್ನ ಮೆಚ್ಚಿದೆ. ಆಂಟಿ, ಅಟ್ಲೀಸ್ಟ್ ಗೌಡ್ರು ಸಾಯೋ ತನಕನಾದ್ರೂ ಕಾಯ್ಬೋದಿತ್ತಲ್ವಾ? ಅಣ್ಣಪ್ಪನವ್ರೆ, ಉಣ್ಣ ಕಿಕ್ಕಲ್ಲ ಅನ್ನೋರನ್ನ ನೋಡಿನಿ. ನೀವು ನೋಡಿದ್ರೆ ತಟ್ಟ ಕೊಟ್ಬಿಟ್ಟು ಅದ್ರೊಳಗೆ ಅನ್ನ ಇಕ್ಬಿಟ್ಟು ಇನ್ನೇನು ಅನ್ನುವ ಬಾಯಿಗಿಡಬೇಕು, ಅನ್ನ ತಟ್ಟ ಎರಡೂ ಕಿತ್ಕೊಂಡಾಗ ಮಾಡ್ಬಿಟ್ರಿ. ಪುಟ್ಟಮಲ್ಲಿ ಅವರೇ, ನೀವಾದ್ರೂ ಸ್ವಲ್ಪ ದಿನ ಕಾಯ್ದಿದ್ರೆ ನಾನೇನಾದ್ರೂ ನಿಮ್ಮ ಜೀವನದ ದಾರಿ ಮಾಡ್ತಿದ್ದೆ. ತಪ್ಪು ತಿಳ್ಕೊಬೇಡಿ ಗೌಡ್ರೆ, ಮದ್ವೆನ ಹೇಗೆ ನಿಲ್ಸೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ, ಅರ್ಥ ಮಾಡ್ಕೊಳ್ಳಿ. ಹಂಗಂದರೆ ಏನೋ ಮಾಡಿ ಒಟ್ಟಿನಲ್ಲಿ ನನ್ನಿಂದ ಪುಟ್ಮಲ್ಲಿ ದೂರ ಆಗದಿದ್ರೆ ಅಷ್ಟೇ ಸಾಕು. ನೀವು ಹೇಳಿ ಪುಟ್ಟಮಲ್ಲಿ ಅವರೇ. ಚಂದನವ್ರೆ, ನಾನೇನು ಹೇಳಲ್ಲ. ನಮ್ಮ ಅತ್ತೆ ಒಂದು ಡಿಸ್ಕಷನ್ನೇ ನನ್ನ ಡಿಸ್ಕಷನ್. ಪುಟ್ಟಮಲ್ಲಿ ಅವರೇ, ಅದು ಡಿಸ್ಕಷನ್ ಅಲ್ಲ, ಡಿಸಿಷನ್. ಹೇಳಿದ್ರೆ ಚಾಡ. ಅದೇ ಅಣ್ಣಪ್ಪನವ್ರೆ, ನನ್ನ ಜೀವನ ಸರಿ ಮಾಡಿ ಅಂದ್ರೆ ಅವಳು ಕಿತ್ತೋದು ಇಂಗ್ಲೀಷ್ ಸರಿ ಮಾಡ್ತಾ ಇದಾರೆ. ಬನ್ನಿ ಬನ್ನಿ ಅಳಿ ಅಂದ್ರೆ ಆ ನಾಲೈಕಳ್ನ ಏನ್ ನೋಡ್ತೀರಾ? ಮೊದ್ಲು ನೀವು ಕುಡಿಯಕ್ಕೆ ಏನ್ ತಗೋತೀರಾ ಅದನ್ನ ಹೇಳಿ. ವಿಷ ತಕೊಂಡ್ರೆ ಅಂತ ಕೊಟ್ಬಿಡು. ಅದನ್ನ ನೀನು ಕೊಡ್ತೀನಿ. ಲೇ ದನಕವನೆ, ನೀನ್ ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒತ್ತ ಆಚೆಗೆ ಹಾಕ್ಬಿಡ್ತೀನಿ. ಅಮ್ಮಿ ಪುಟ್ಮಲ್ಲಿ, ಅಳಿಯಂದ್ರಿಗೆ ಕುಡಿಯಕ್ಕೆ ಜ್ಯೂಸ್ ತಗೊಂಡು ಬಾರೇ ಬಾರೇ ತಾಳಕ್ಕೆ ಅಡಕಲ್ದೋಳಪ್ಪ ಅಂದದ ತಲುವಿನ ತಾರೆ ಬಾರೇ. ಏನ್ ಮಾಡ್ತಾ ಇದ್ದೀರಿ? ಈ ಸ್ಟೆಥೋಸ್ಕೋಪ್ ಇದೆಯಲ್ಲ, ಕ್ರಿಕೆಟ್ ಆಡ್ತಾ ಇದ್ದೀನಿ. ಮಾಡ್ತಿರೋದು ಕಾಣಿಸಲ್ವಾ? ಡಾಕ್ಟ್ರೆ, ಮೊದ್ಲ ದನಕಾಯಿನ ಹೇಳ್ಕೊಂಡೋಗಿ. ಸಿಂಹ, ನಾನು ದನಗಳನ್ನ ಚೆಕ್ ಮಾಡೋದು, ದನಗಳನ್ನಲ್ಲ ಅಂತ ಹಂಗೇಳಿದ್ದು. ಇಲ್ಲಿ ಶ್ರೀರಾಮಚಂದ್ರೇಗೌಡ ಅಂದ್ರೆ ಯಾರು? ಇವರೇ ಡಾಕ್ಟ್ರೆ, ಯಾಕೆ ಹೆಸರು ಚೇಂಜ್ ಮಾಡ್ಬೇಕಾಗಿತ್ತಾ? ಅಯ್ಯೋ, ನಾನು ಹೆಸರು ಚೇಂಜ್ ಮಾಡೋ ಗೌರ್ಮೆಂಟ್ ಆಫೀಸರ. ನನಗೆ ಕೇಳಿದೆ ಅಷ್ಟೇನೆ. ಇದು ನೀವು 3 ದಿವಸದ ಕೆಳಗೆ ನಮ್ಮ ಲ್ಯಾಬ್ ಬಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ರಿ ಅಲ್ವಾ? ಆ ರಿಪೋರ್ಟ್ ಕೊಡಿ ಇಲ್ಲಿ. ಹಿರಿಯೋದೇ ಇಲ್ಲ ಕೊಡಿ. ಪುನಃ ಪುನಃ ಯಾಕೆ ನೆನಪು ಮಾಡಿದ್ದು? ಸುಮ್ಮನೆ ಕೊಡಿ. ಕಳ್ಳ ರೋಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಲ್ಲೇ ಇಟ್ಕೊಂಡಿರ್ತಾರೆ ಯಾವಾಗ್ಲೂ. ಗುಡ್. ರೀ, ನಿಮ್ಗೆ ರಿಪೋರ್ಟ್ ಕಲೆಕ್ಟ್ ಮಾಡೋ ಬರ್ದಲ್ಲಿ ಹೆಸರಿನ ಹಿಂದೆ ಮುಂದೆ ಏನಿದೆ ಅಂತ ನೋಡೋದೇ ಇಲ್ವಾ? ನಿಮ್ಮ ಫುಲ್ ಹೆಸರೇನು? ಬಿ ಶ್ರೀರಾಮಚಂದ್ರ ಗೌಡ ಅಂದ್ರೆ ಬಸವಟಿ ಶ್ರೀರಾಮಚಂದ್ರ ಗೌಡ. ಇದು ಎ ಶ್ರೀರಾಮಚಂದ್ರ ಗೌಡನ್ ರಿಪೋರ್ಟು. ಇವನ್ಗೆ ಬ್ಲಡ್ ಅಲ್ಲೇ ಕ್ಯಾನ್ಸರ್ ಇದೆ. ಅಂದ್ರೆ ನನಗೆ ಯಾವ ಮಲ್ಲಗರು ಇಲ್ಲ ಅಂದ್ರೆ ಅವ್ರು ಹೇಳ್ದಾಗೆ ಈ ದನ ಕಾಯೋನ್ಗೆ ಏನೂ ಆಗಿಲ್ಲ. ಸರಿ, ಬಂದಿದ್ದೀನಲ್ಲ, ಫೀಸ್ ಕೊಡು ಒಂಚೂರು. ಮುಟ್ನಿಲ್ಲ ತಟ್ಟಿಲ್ಲ, ಬಂದದಕ್ಕೆ ಫೀಸಾ ಕೊಡಲ್ವಾ? ಇವನ್ಗೆ ಕೊಡ್ತೀನಿ, ಸಮಾಧಾನ. ಮುಂಚೆ ಹೇಳಿದ್ರೆ ಕೈಯೇ ತೋರಿಸ್ತಿರ್ಲಿಲ್ಲ. ಸಾಕು, ಏಳಿಸ್ಕೊಂಡು
ಕೂತ್ಕೋಬೇಡ ಇದು ಬರ್ತೀನಿ ಕ್ಲಿನಿಕ್ ಕಡೆ ಬಂದೋಗು ಫುಲ್ಲು ಚೆಕ್ ಮಾಡ್ತೀನಿ. ನನಗೆ ಯಾರು ಆಗಿಲ್ವಂತ ನಾವು ಬದುಕೊಂಬಿಟ್ಟೆ. ನಾನು ನಿಮಗೆ ಸೆಂಡ್ ಆಫ್ ಪಾರ್ಟಿ ಕೊಡ್ಸದಲ್ಲ ಆ ಖರ್ಚೆಲ್ಲ ವಾಪಸ್ ಕೊಟ್ಬಿಡ್ಬೇಕು. ಅನೇಕ್ ನೋಡ್ರಿ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. ನೀವು ನನಗೆ ಸೆಂಡ್ ಅಪ್ ಪಾರ್ಟಿ ಕೊಡ್ಸಿದ್ರಲ್ವಾ, ನಾನು ನಿಮ್ಗೆ ವೆಲ್ಕಮ್ ಪಾರ್ಟಿ ಕೊಡಿಸ್ತೀನಿ. ಬಾಬಣ್ಣ ಆಮೇಲೆ ಪುಟ್ಮಲಿ ನಂಗೆ ಯಾವ ಮಲ್ಲಾಗರು ಇಲ್ವ ತಕ್ಕಮ್ಮೆ ಬದುಕೊಂಬಿಟ್ಟಿ ನಾನು. ಬಾಬಣ್ಣ ಯಾನ್ ಹೇಳ್ತಾ ಇದ್ದೀರಿ? ನೀವು ಬದುಕಬಿಟ್ರಿಯಾ? ಹ್ಞೂ ಕಮ್ಮೆ. ಆಮೇಲೆ ಪುಟ್ಮಲಿ ಯಾಕಳ್ತಾ ಇದ್ದಮ್ಮಿ ಆನಾಯ್ತಮ್ಮೆ? ಬಾಬಣ್ಣ ಡಾಕ್ಟ್ರು ನೀವು ಬದುಕುದಿಲ್ಲ ಅಂತ ಹೇಳ್ಬಿಟ್ರಲ್ಲ, ಆ ವಿಷಯ ಕೇಳಿ ನನಗೂ ಬದುಕಕ್ಕೆ ಇಷ್ಟ ಅನ್ನಿಲ್ಲ ಅನ್ನಿ. ಅದಕ್ಕೆ ಈ ಜ್ಯೂಸಲ್ಲಿ ವಿಷ ಹಾಕಿ ನಾನು ಕುಡಿದು ನಿಮ್ಗೂ ಕುಡಿಸ್ಬಿಟ್ಟೆ.